ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಸೊ ನೋಡಿ, ಇವತ್ತು ಸೀಮಂತದ ದಿನ ಫೈನಲಿ ಬಂದೇ ಬಿಡ್ತು. ಮನೆಯಲ್ಲೇ ಎಲ್ಲರೂ ರೆಡಿ ಮಾಡ್ತಾಯಿದ್ರು. ಸೊ ಫೈನಲ್ ಆಗಿ ರೆಡಿ ಆಗಿದ್ದೀನಿ, ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಇನ್ನು ಚೌಟ್ರಿ ಪಕ್ಕದಲ್ಲೇ, ಮನೆ ಪಕ್ಕದಲ್ಲೇ ಇರೋದ್ರಿಂದ ಅಷ್ಟೇನು ದೂರ ಇರಲಿಲ್ಲ. ಸೊ ಆರಾಮಾಗಿ ರೆಡಿಯಾಗಿ ಹೋಗ್ತಾ ಇರೋದು. ಇನ್ನು ಅಭಿಯವ್ರು ಕೂಡ ಬಂದ್ರಲ್ವ, ಅವ್ರಿಗೂ ಕೂಡ ಸ್ವಲ್ಪ ಟಚಪ್ ಮಾಡು, ಆಮೇಲೆ ತಲೆ ಬಾಚು ಅಂತ ಹೇಳ್ತಾ ಇದ್ರು. ಅವ್ರಿಗೂ ಕೂಡ ರೆಡಿ ಮಾಡ್ತಾ ಇದ್ದೆ. ಒಂಥರ ಎಕ್ಸೈಟ್ಮೆಂಟ್ ಆಗ್ತಾಯಿತ್ತು, ಯಾವ ಥರ ಇರುತ್ತೆ ನಮ್ಮದೇ ಅಲ್ವಾ ಸೀಮಂತ ಅಂತ ಎಲ್ಲ ಹೇಳಿ. ಸೊ ಅದರಲ್ಲೂ ಸ್ವಲ್ಪ ಭಯನೂ ಆಗ್ತಾಯಿತ್ತು, ಯಾವ ಥರ ಆಗುತ್ತೆ ಅಂತೆಲ್ಲ ಹೇಳಿಬಿಟ್ಟು. ಯಾಕಂದರೆ ನಮ್ದು ಯಾವುದೇ ಫಂಕ್ಷನ್ ಇರಲಿ, ಯಾವಾಗಲೂ ಕೂಡ ಮಳೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮಳೆ ಬರದೇ ಇರಲಿ ಅಂತ ಬೇಡ್ಕೋತಾ ಇದ್ವಿ. ಇನ್ನು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಫೋಟೋಶೂಟ್ ಕೂಡ ಮಾಡಿಸ್ಕೊಂಡ್ವಿ. ಬಿಕಾಸ್ ಫೋಟೋಸೇ ಅಲ್ವಾ ನಮಗೆ ತುಂಬಾ ಮೆಮೊರೇಬಲ್ ಆಗಿರುವಂಥದ್ದು. ಯಾರಾದರೂ ಕೇಳಿದ ತಕ್ಷಣವೇ ಹೇಳಕ್ಕೆ ಬರುತ್ತೆ ಫೋಟೋಸು ಯಾವ ಥರ ಇತ್ತು ನಿಮ್ಮ ಸೀಮಂತ ಅಂತ ಕೇಳಿದರೆ, ಫೋಟೋಸ್ ತೋರಿಸಿದ್ರೆ ಅಥವಾ ವಿಡಿಯೋನ ತೋರಿಸಿದ್ರೆ ಅವ್ರಿಗೆ ಅದೊಂದು ಕಣ್ಮುಂದೆ ಬಂದುಬಿಡುತ್ತೆ ಯಾವ ಥರ ಮಾಡಿದ್ವಿ ಅಂತ ಹೇಳಿ. ಅದಕ್ಕೋಸ್ಕರನೇ ಫೋಟೋಸು ವಿಡಿಯೋಸ್ ಎಲ್ಲ ಚೆನ್ನಾಗಿ ತಗೊಂಡ್ವಿ. ಇನ್ನು ಮನೆಯಿಂದ ಚೌಟ್ರಿಗೆ ಹೋಗೋವಂಥ ಟೈಮ್ ಬಂದಿತ್ತು. ಸೊ ಎಲ್ಲರೂ ನೋಡ್ಬೋದು ನೀವಿಲ್ಲಿ, ಎಲ್ಲರೂ ಕೂಡ ಒಂದೊಂದು ಪ್ಲೇಟ್ಸ್ನ ತಗೊಂಡು ಹೊರಗಡೆ ಬರ್ತಾ ಇದ್ದಾರೆ. ನನಗಂತೂ ಸಖತ್ ಖುಷಿ ಆಗ್ತಾಯಿತ್ತು. ನಮ್ಮದೇ ಸೀಮಂತ ಏನೋ ಒಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಫೀಲ್ ಆಗ್ತಾಯಿತ್ತು. ನಮ್ಮ ಬೇಬಿನ ವೆಲ್ಕಮ್ ಮಾಡಲಿಕ್ಕೆ ಇಷ್ಟೆಲ್ಲ ತಯಾರಿ ಅಂತ ಹೇಳಿಬಿಟ್ಟು ಒಂಥರ ಖುಷಿ ಆಗ್ತಾಯಿತ್ತು, ಜೊತೆಗೆ ಎಕ್ಸೈಟ್ಮೆಂಟ್ ಆಗ್ತಾಯಿತ್ತು, ಸ್ವಲ್ಪ ನರ್ವಸ್ ಕೂಡ ಆಗ್ತಾಯಿತ್ತು, ಯಾವ ಥರ ಆಗುತ್ತೆ ಫಂಕ್ಷನ್ನು ಅಂತೆಲ್ಲ ಹೇಳಿ. ನೋಡ್ಬೋದು ಅಮ್ಮನೂ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ. ಎಲ್ಲರೂ ರೆಡಿಯಾಗಿ ಹೊರಗಡೆ ಬಂದ್ವಿ. ಇನ್ನು ಫೋಟೋಸ್ ಕೂಡ ತೊಗೋತಾ ಇದ್ವಿ. ರಂಗೋಲಿ ಅಂತೂ ಸಕ್ಕದಾಗಿ ಹಾಕಿದ್ದಾರೆ. ನಾನು ನೋಡೇ ಇರಲಿಲ್ಲ, ಆವಾಗಲೇ ನೋಡಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮನೆಯಿಂದ ಚೌಟ್ರಿಗೆ ಹೋಗ್ತಾ ಇರೋದು ಇವಾಗ, ಅಂದರೆ ಪಾರ್ಟಿ ಹಾಲ್ಗೆ ಹೋಗ್ಬೇಕಾದ್ರೆ ಕೆಲವೊಂದು ಫೋಟೋಸ್ಗಳ್ನ ನಾವು ತೊಗೊಂಡ್ವಿ. ಇದೊಂಥರ ಚೆನ್ನಾಗಿತ್ತು, ಎಲ್ಲರ ಜೊತೆ ಸೇರಿಕೊಂಡು ಆ ಒಂದು ಹೋಗ್ಬೇಕಾದ್ರೆ ತುಂಬಾ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಂಥರ ಸ್ಪೆಷಲ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಅವ್ರ ಜೊತೆಗೆ ನಡ್ಕೊಂಡು ಹೋಗ್ತಾ ಇರೋವಂಥದ್ದು. ಇನ್ನು ಪಾರ್ಟಿ ಹಾಲ್ಗೆ ಕೂಡ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಈ ಪಾರ್ಟಿ ಹಾಲ್ ಬಂದುಬಿಟ್ಟು ಇದ್ರ ಡೀಟೇಲ್ಸು ಕೆಲವೊಬ್ಬರು ನಿನ್ನೆ ನನಗೆ ಬ್ಲಾಗಲ್ಲಿ ಕೇಳಿದ್ರಿ ಪರ್ಸ್ನಲ್ಲಾಗಿ. ಏನು ಅಂದರೆ ಇದಿರೋದು ವಿದ್ಯಾನಗರದಲ್ಲಿ ಸೆಲೆಬ್ರೇಷನ್ ಹಾಲ್ ಅಂತ ಹೇಳಿಬಿಟ್ಟು. ಅವ್ರದ್ದು ನಂಬರು ಮತ್ತು ಲೊಕೇಶನ್ ಎಲ್ಲ ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಇನ್ ಕೇಸ್ ಬೇಕಂತ ಹೇಳಿದ್ರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಅವ್ರದ್ದು ಕಾಸ್ಟ್ ಅದೆಲ್ಲ ಅವರೇ ನಿಮಗೆ ಹೇಳ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನೋಡ್ಬೋದು ತುಂಬಾ ಚೆನ್ನಾಗಿದೆ ಪಾರ್ಟಿ ಹಾಲು. ನನಗಂತೂ ಸಖತ್ ಇಷ್ಟ ಆಯಿತು. ತುಂಬ ಸ್ಪೇಸ್ ಇದೆ, ಹಾಗೆಯೇ ಬಂದವ್ರಿಗೂ ಹೋಗೋರ್ಗೂ ಅಥವಾ ಪಾರ್ಕಿಂಗ್ ಸ್ಪೇಸು ತುಂಬಾ ಚೆನ್ನಾಗಿದೆ. ಸೊ ಒಳಗಡೆ ಬಂದ ತಕ್ಷಣವೇ ಅಪ್ಪಾಜಿ ಎಲ್ಲ ಮ್ಯಾನೇಜ್ಮೆಂಟನ್ನು ನೋಡ್ಕೋತಾ ಇದ್ರು. ಅವ್ರಿಗಂತೂ ರೆಡಿ ಆಗಲಿಕ್ಕೂ ಕೂಡ ಟೈಮ್ ಇರಲಿಲ್ಲ ಅನಿಸುತ್ತೆ, ಆರಾಮಾಗಿ ಅದೇ ಡ್ರೆಸ್ಸಲ್ಲೇ ಓಡಾಡ್ಕೋತಿದ್ರು. ಇನ್ನು ಬರೋರಿಗೆಲ್ಲ ವ್ಯವಸ್ಥೆ ಮಾಡಬೇಕಾಗಿತ್ತು. ಇನ್ನು ಯಾರೂ ಬಂದಿರಲಿಲ್ಲ, ನಾವೇ ಸ್ವಲ್ಪ ಬೇಗ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಬಿಕಾಸ್ ಎಲ್ಲದನ್ನು ಕೂಡ ರೆಡಿ ಮಾಡ್ಕೋಬೇಕಾಗಿತ್ತಲ್ವ, ಅದಕ್ಕೋಸ್ಕರ. ಇಲ್ಲಿ ನೋಡ್ಬೋದು ನೀವು ಪ್ಲೇಟ್ ಡೆಕೋರೇಷನ್, ನಾವೇನು ನಿನ್ನೆ ಪ್ಲೇಟೆಲ್ಲ ಅರೇಂಜ್ ಮಾಡಿದ್ವಿ ಅಲ್ವಾ, ಅದನ್ನು ಇಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋತಾ ಇದ್ದಾರೆ. ಪ್ರತಿಯೊಂದೂ ಕೂಡ ತುಂಬಾ ನೀಟ್ ಆ್ಯಂಡ್ ವೆಲ್ಲಾಗಿ ಮಾಡಿದರು. ಯಾವ ಈವೆಂಟ್ ಮ್ಯಾನೇಜ್ಮೆಂಟವರು ಮಾಡಲ್ಲ ಅಷ್ಟು ಚೆನ್ನಾಗಿ. ಎಲ್ಲರೂ ಸೇರ್ಕೊಂಡು ಮಾಡಿದ್ದು ಒಂಥರ ಖುಷಿ ಅನ್ನಿಸ್ತಾ ಇತ್ತು ನನಗೆ. ಪ್ರತಿಯೊಂದು ಡೀಟೇಲಿಂಗು ಕೂಡ ಒಂಥರ ಎಲ್ಲರೂ ಸೇರ್ಕೊಂಡು ಮಾಡಬೇಕಾದ್ರೆ ಇರುತ್ತಲ್ವ, ಅದೊಂಥರ ಖುಷಿ ಅನಿಸುತ್ತೆ. ಸೊ ಈ ಥರ ಒಂದು ದೊಡ್ಡ ಫ್ಯಾಮಿಲಿಲಿ ಹುಟ್ಟಿದಂಥ ನನಗೆ ಇದೆಲ್ಲ ವರದಾನ ಅನಿಸುತ್ತೆ. ಯಾಕಂದರೆ ನಂಗೆ ಮೊದಲೇ ಜಾಯಿಂಟ್ ಫ್ಯಾಮಿಲಿ ಅಂದರೆ ಇಷ್ಟ. ಬಟ್ ಏನು ಮಾಡೋದು, ಹಾಗೆ ಸಿಗುತ್ತೆ, ಒಂದೊಂದು ಕಡೆ ಸಿಗಲ್ಲ. ಇನ್ನು ಅಡುಗೆ ಕೆಲಸಗಳು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಬೆಳಗ್ಗೆ ಟಿಫನ್ ಕೂಡ ರೆಡಿ ಮಾಡ್ತಾಯಿದ್ರು, ಶಾವಿಗೆ ಬಾತು. ಇದರಲ್ಲಿ ತುಂಬಾ ಚೆನ್ನಾಗಿ ನನ್ನ ಎಂಗೇಜ್ಮೆಂಟ್ಗೂ ಕೂಡ ಇವರೇ ಅಡುಗೆ ಮಾಡಿದ್ದು. ಅದಕ್ಕೋಸ್ಕರ ಇವರನ್ನೇ ಈ ಸತಿ ನಾನು ಕರೆಸಿದ್ವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇವರ ಕಾಂಟ್ಯಾಕ್ಟ್ ನಂಬರ್ನು ಕೂಡ ನಾನು ಹಾಕಿರ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಾದರೆ ಹೇಳಿ. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಅಡುಗೆನ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಕೆಲವರು ಬಂದಿದ್ರಲ್ವ, ಸೊ ಮಾವವ್ರನ್ನೆಲ್ಲ ಮಾತಾಡಿಸ್ತಾ ಇದ್ದೆ. ಇನ್ನು ಸಮಯ ಇದ್ದಿದ್ದರಿಂದ ಇನ್ನು ಯಾರೂ ಅಷ್ಟಾಗಿ ಬಂದಿರಲಿಲ್ಲ. ಕೊಟ್ಟೂರಿಂದನೂ ಕೂಡ ಬಸ್ ಬಂದಿರಲಿಲ್ಲ. ಬಸ್ ವೆಹಿಕಲ್ನ ಅರೇಂಜ್ ಮಾಡಿದ್ರು ಅಭಿಯವರು, ಬಟ್ ಇನ್ನೂ ಬಂದಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ.
ಅದೇ ಟೈಮ್ಗೆ ಅಣ್ಣ ಬಂದ. ನಾನು ಅಣ್ಣ ಮಾತಾಡ್ಕೊಂಡು ನಗಾಡ್ಕೊಂಡು ನಿಂತ್ಕೊಂಡಿದ್ವಿ, ಏನು ಅಂತೆಲ್ಲ ವಿಚಾರಿಸ್ಕೊಂಡು. ಇನ್ನು ಅಣ್ಣನ ಮಗ ನನಗೆ ಹುಡುಗಿ ಬೇಕು ಕೊಡ್ತೀರೋ ಇಲ್ವೋ ಅಂತೆಲ್ಲ ಕೇಳ್ಕೊಂಡು ರೇಗಿಸ್ತಾ ಇದ್ದ. ಕೊಡ್ತೀನಿ ಬಿಡೋ, ನಿಂಗೆ ಕೊಡ್ಲಿಲ್ದಂಗೆ ಇನ್ನು ಯಾರಿಗೆ ಕೊಡೋದು ಅಂತೆಲ್ಲ ಹೇಳಿಬಿಟ್ಟು ತಮಾಷೆ ಮಾಡ್ತಾಯಿದ್ವಿ. ಅಣ್ಣ ಹೇಳ್ತಾಯಿದ್ರು ಇವಾಗಲೇ ಬುಕ್ ಮಾಡಿಬಿಡು, ಇದು ನಂದು ಅಂತೆಲ್ಲ ಹೇಳಿ ಅಂತ. ಸೊ ಇದೆಲ್ಲ ಮುಗಿಸ್ಕೊಂಡು ಈ ಪುಟಾಣಿಗಳೆಲ್ಲ ಅತ್ತೆ ಅಂತ ಬರ್ತಾಯಿದ್ರೆ ಒಂಥರ ಖುಷಿಯಾಗುತ್ತೆ. ಇಷ್ಟು ದಿನ ಅತ್ತೆ ಅನ್ಸ್ಕೊತಿದ್ದೆ, ಇನ್ಮೇಲೆ ಅಮ್ಮ ಅಂತ ಎಲ್ಲ ಅಣ್ಣು ಅಂತ ಒಂದು ಕೂಸು ಬರುತ್ತೆ ಅಂದರೆ ನಂಬಲಿಕ್ಕೆ ನನಗೆ ಈಗಲೂ ನಂಬೋಕ್ಕಾಗ್ತಾ ಇಲ್ಲ. ಸೊ ಪ್ರತಿಯೊಂದು ಆ ಟೈಮಲ್ಲಿ ಎಲ್ಲರೂ ಬಂದಿರೋದ್ರಿಂದ ಎಲ್ಲರನ್ನೂ ನೋಡಿ ಖುಷಿ ಅನ್ನಿಸ್ತಾ ಇತ್ತು. ನಂಗೆ ಮೊದಲೇ ಇಷ್ಟ ಎಲ್ಲರನ್ನೂ ಮಾತಾಡಿಸ್ಬೇಕು ಅಥವಾ ಎಲ್ಲರ ಜೊತೆನೂ ಬೆರಿಬೇಕು ಅನ್ನೋದು. ಇದು ನನ್ನದೇ ಫಂಕ್ಷನ್ನು, ಬಟ್ ಒಂದು ಕಡೆ ಕೂತ್ಕೋ ಅಂತ ಎಲ್ಲರೂ ಹೇಳ್ತಾಯಿದ್ರು. ಬಟ್ ನಂಗೆ ಆಗ್ತಾಯಿಲ್ಲ, ನಂಗೆ ಎಲ್ಲರೂ ಮಾತಾಡಿಸ್ಬೇಕು, ಎಲ್ಲರೂ ನೋಡಬೇಕು ಅಂತ ಆಸೆ ಆಗ್ತಾಯಿತ್ತು. ಸೊ ಫೈನಲಿ ಇವಾಗ ಎಲ್ಲರೂ ಕೂಡ ಫೋಟೋಸ್ ತೊಗೋತಾ ಇದ್ವಿ, ಟೈಮ್ ಇತ್ತಲ್ವಾ. ಸೊ ಹಾಗಾಗಿ ಅವ್ರು ಬರೋ ಅಷ್ಟೊತ್ತಲ್ಲಿ ಎಲ್ಲ ಫೋಟೋಸು ಮತ್ತು ವೀಡಿಯೋಸ್ಗಳನ್ನ ತೊಗೊಂಬಿಡೋಣ ಅಂತ ಹೇಳಿ ತೊಗೋತಾ ಇದ್ವಿ. ಇನ್ನು ಮೊದಲನೇದಾಗಿ ತವ್ರ ಮನೆ ಉಡಿ ತುಂಬಬೇಕು ಅಂತ ಹೇಳಿಬಿಟ್ಟು ಮೇಲ್ಗಡೆ ಕರ್ಕೊಂಡೋಗಿ ಕೂರಿಸೋ ಶಾಸ್ತ್ರ ಮಾಡ್ತಾಯಿದ್ರು. ನಮ್ಮ ಕಡೆ ತುಂಬ ಶಾಸ್ತ್ರ ಎಲ್ಲ ಮಾಡಲ್ಲ, ಅಂದರೆ ಕೆಲವೊಂದು ಕಡೆ ಮಾಡ್ತಾರೆ, ಹೋಮ ಎಲ್ಲ ಮಾಡಿಬಿಟ್ಟು ಸೀಮಂತನ ಮಾಡ್ತಾರೆ. ಬಟ್ ನಮ್ಮದ್ರಲ್ಲಿ ಅಷ್ಟೊಂದು ಶಾಸ್ತ್ರಗಳೇನಿಲ್ಲ, ಸಿಂಪಲ್ಲಾಗಿಯೇ ಶಾಸ್ತ್ರಗಳನ್ನ ಮಾಡ್ತಾರೆ. ಅಂದರೆ ಪೂಜಾ ಶಾಸ್ತ್ರಿಗಳನ್ನೆಲ್ಲ ಕರೆಸೋದಿಲ್ಲ, ನಾರ್ಮಲ್ಲಾಗಿ ಮನೇಲಿರೋರೆ ಕೆಲವೊಂದು ಶಾಸ್ತ್ರಗಳನ್ನ ಮಾಡಿ ಮುಗಿಸ್ತಾರೆ. ಇನ್ನು ಅದಕ್ಕೋಸ್ಕರನೇ ಇಲ್ಲಿ ಎಲ್ಲ ತಯಾರಿ ನಡೀತಾ ಇದೆ. ತುಂಬ ಸಿಂಪಲ್ ಆಗಿರೋದ್ರಿಂದ ನಾವು ಕೂಡ ಆರಾಮಾಗಿ ಈ ಒಂದು ಶಾಸ್ತ್ರಗಳನ್ನ ಮಾಡಿಸ್ಕೋತಾ ಇದ್ವಿ. ಸೊ ಪ್ರತಿಯೊಂದು ಶಾಸ್ತ್ರನೂ ನನಗೆ ಇಷ್ಟ. ನಂಗೆ ತುಂಬ ಗ್ರ್ಯಾಂಡಾಗಿ ಏನು ಬೇಡಾಗಿತ್ತು, ಇಷ್ಟೇ ಸಿಂಪಲ್ಲಾಗಿ ಒಂದು ಶಾಸ್ತ್ರೋಕ್ತವಾಗಿ ಮಾಡಿದ್ರೆ ಅದೇ ಖುಷಿಯಾಗಿತ್ತು. ಅದಕ್ಕೋಸ್ಕರ ನಾನು ನಮ್ಮ ಅಪ್ಪಾಜಿಗೆ ಹೇಳಿದೆ ತುಂಬ ಸಿಂಪಲ್ಲಾಗೆ ಮಾಡಿ, ಎಷ್ಟಾಗುತ್ತೋ ಅಷ್ಟು ಅಂತ. ಬಟ್ ನಂಗೆ ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ, ಅಪ್ಪಾಜಿ ಅಮ್ಮ ಇಷ್ಟು ಚೆನ್ನಾಗಿ ಈ ಒಂದು ಸೀಮಂತನ ಮಾಡಿಕೊಟ್ರು ಅಂತ ಹೇಳ್ಬಿಟ್ಟು. ಒಂಥರ ನಾನು ನಿಜವಾಗ್ಲೂ ಪುಣ್ಯವಂತನೇ ಅಂತಲೇ ಹೇಳ್ತೀನಿ. ತುಂಬಾ ಬ್ಲೆಸ್ಡು ನಾನು. ಎಲ್ಲ ಥರದ್ದು ಸಪೋರ್ಟಿಂಗ್ ಪೇರೆಂಟ್ಸ್ ಇದ್ದಾರೆ, ಅಥವಾ ಸಪೋರ್ಟಿಂಗ್ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಮಾವನವರು ಆಗಿರ್ಬೋದು, ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಇನ್ನು ತವ್ರ ಮನೆಯಿಂದನೂ ಕೂಡ ಉಡಿನ ತುಂಬ್ತಾ ಇದ್ದಾರೆ. ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ತೊಗೋತಾ ಇರೋದು. ಫೋಟೋಗ್ರಾಫರು ಸ್ವಲ್ಪ ಅರಿಶಿನ ಕುಂಕುಮ ಕಡಿಮೆ ಹಚ್ಕೊಳ್ರಿ ಮೇಡಮ್, ಆಮೇಲೆ ಫೋಟೋಸ್ ತೊಗೋಬೇಕು ಹಂಗೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾವು ಕೂಡ ಅದನ್ನೇ ಹೇಳ್ತಾ ಇದ್ದೆ. ಪ್ರತಿಯೊಂದು ಶಾಸ್ತ್ರನೂ ಕೂಡ ಮಾಡ್ತಾಯಿದ್ರು ಎಲ್ಲರೂ ಕೂಡ. ಅದನ್ನೆಲ್ಲ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದೆ ನಾನಂತೂ. ಸೊ ನಂಗೆ ಏನಂತಂದರೆ ಎಲ್ಲರೂ ಎದುರುಗಡೆ ಇರಬೇಕು ಏನಾರು ಒಂದು ಶಾಸ್ತ್ರ ಮಾಡಬೇಕಾದ್ರೆ. ಅದಕ್ಕೆ ಎಲ್ಲರೂ ಕರಿತಾ ಇದ್ದೆ, ನೀವು ಬನ್ನಿ, ಎಲ್ಲರೂ ಎಲ್ಲೇ ಇರಿ, ಎಲ್ಲೂ ಹೋಗಬೇಡಿ ಅಂತೆಲ್ಲ ಹೇಳಿ. ಸೊ ಪ್ರತಿಯೊಂದು ಮೂಮೆಂಟ್ನೂ ಕೂಡ ನಾನು ಎಂಜಾಯ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಈ ಒಂದು ಟೈಮಲ್ಲಿ. ಇನ್ನು ತವ್ರ ಮನೆ ಉಡಿ ಆದ ತಕ್ಷಣನೇ ಗಂಡನ ಮನೆಯಿಂದನೂ ಕೂಡ ಉಡಿನ ತೊಗೊಂಬಂದರು. ಇನ್ನು ಅಭಿಯವ್ರಿಗೂ ಕೂಡ ಅಮ್ಮ ಅವರು ಡ್ರೆಸ್ನ ತೊಗೊಂಬಂದಿದ್ರಲ್ವ, ಅದನ್ನೆಲ್ಲದನ್ನು ಕೊಟ್ಟರು. ನನಗೂ ಕೂಡ ಇವಾಗ ಅತ್ತೆ ತವ್ರ ಮನೆ ಗಂಡನ ಮನೆಯಿಂದ ಸೀರೆ ತಂದಿರ್ತಾರಲ್ವ ಅದನ್ನು ಕೂಡ ಕೊಟ್ಟರು, ಅದನ್ನು ಉಟ್ಕೊಂಡು ಬರೋಕ್ಕೆ ಹೇಳಿದರು. ಸೊ ನೋಡ್ಬೋದು ಈ ಒಂದು ಟೈಮಲ್ಲಿ ನಾನು ನಿಜವಾಗ್ಲೂ ನಮ್ಮ ಬೇಬಿ ಅತ್ತೆನ ತುಂಬ ಮಿಸ್ ಮಾಡ್ಕೋತೀನಿ. ನಾನು ಅವರನ್ನು ನೋಡೇ ಇಲ್ಲ, ಬಟ್ ಆದರೂ ಕೂಡ ಎಲ್ಲರೂ ಅವ್ರ ಬಗ್ಗೆ ಹೇಳೋದನ್ನ ಕೇಳಿದ್ದೀನಿ. ತುಂಬ ಒಳ್ಳೆಯವರು ಅಂತ ಹೇಳ್ತಿರ್ತಾರೆ. ಅಂದರೆ
ಅಂದರೆ ಅಭಿಯವ್ರ ಅಮ್ಮ. ಅವರು ಇವಾಗ ನಮ್ಮ ಜೊತೆ ಇಲ್ಲ, ಬಟ್ ಅವ್ರ ನೆನಪುಗಳು ಮಾತ್ರ ಸದಾ ನಮ್ಮ ಒಂದು ಪ್ರತಿಯೊಂದು ಮೂಮೆಂಟಲ್ಲೂ ಇರುತ್ತೆ. ನಂಗೆ ನಿಜವಾಗ್ಲೂ ಆ ಟೈಮಲ್ಲಿ ಒಂಥರ ಕಣ್ಣಲ್ಲಿ ನೀರೇ ಬಂದುಬಿಡ್ತು ಅನಿಸುತ್ತೆ. ನಾನು ತುಂಬ ಎಮೋಷ್ನಲ್ ಆಗಿಬಿಟ್ಟೆ ಆ ಟೈಮಲ್ಲಿ. ಬಟ್ ಯಾರಿಗೂ ಏನೂ ಗೊತ್ತಾಗಬಾರ್ದು ಅಂತ ಸುಮ್ಮನಾಗ್ಬಿಟ್ಟೆ. ಅತ್ತೆ ಮಾವ ಅತ್ತೆ ಇದ್ದಿದ್ರೆ ಜೊತೆಗೇ ಮಾಡ್ತಾಯಿದ್ರಲ್ಲ, ನಮ್ಮ ಮಾವ ಸೈಡೇ ನಿಂತ್ಕೊಂಡ್ಬಿಟ್ರು ಅಂತೆಲ್ಲ ಅನಿಸ್ತಾ ಇತ್ತು. ಇವಾಗ ಎಲ್ಲ ಶಾಸ್ತ್ರ ಮಾಡ್ತಿರೋದು ಅವ್ರ ದೊಡ್ಡಮ್ಮ, ಅಂದರೆ ಅಭಿಯವ್ರ ದೊಡ್ಡಮ್ಮ. ಸೊ ಹಾಗಾಗಿ ಒಂದು ಕ್ಷಣ ಅವರ ನೆನಪುಗಳು ಪಟ್ಟಂತ ಕಣ್ಮುಂದೆ ಬಂದಂಗೆ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ಲಿ ಅವ್ರು ಇವಾಗ ನಮ್ಮ ಜೊತೆ ಇಲ್ಲ. ಬಟ್ ಸದಾ ನಮ್ಮ ನೆನಪುಗಳಲ್ಲಿ ಇರ್ತಾರೆ ಅಂತ ನಾನು ಭಾವಿಸ್ತೀನಿ. ಇನ್ನು ಪ್ರತಿಯೊಂದು ಮೂಮೆಂಟ್ನೂ ಕೂಡ ನಾವೆಷ್ಟು ಎಂಜಾಯ್ ಮಾಡಿದ್ವೋ ನಮ್ಮ ಮಾವನವರು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರು. ಸೊ ಅವ್ರಿಗೊಂಥರ ಖುಷಿ, ನನ್ನ ಮಗ ನನ್ನ ಸೊಸೆ ಅವ್ರದ್ದು ಸೀಮಂತ ಅಂತೆಲ್ಲ ಹೇಳಿ ಒಂಥರ ಅವ್ರಿಗೆ ಹೇಳ್ಕೊಳಕ್ಕೆ ಆಗದೇ ಇರೋಷ್ಟು ಖುಷಿ ಆಗ್ತಾಯಿತ್ತು. ಅದು ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಪ್ರತಿಯೊಂದು ಮೂಮೆಂಟಲ್ಲೂ ಅವ್ರಿಗೆ ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ತಮಾಷೆ ಮಾಡಿಕೊಂಡು ನನ್ನ ಜೊತೆ ಕಾಲ ಕಳೀತಾ ಇರ್ತಾರೆ. ನಂಗೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ನು ಎಲ್ಲರೂ ಅಭಿಯವ್ರ ಮಾವ ಅತ್ತೆ ಅವರೆಲ್ಲರೂ ಕೂಡ ನನಗೆ ಉಡಿನ ಕೊಟ್ಬಿಟ್ಟು ಆಶೀರ್ವಾದ ಮಾಡಿದ್ರು. ಸೊ ಅಷ್ಟು ದೂರದಿಂದ ನಾವು ಕರೆದಿರೋದು ಒಂದೇ ಒಂದು ಮಾತಿಗೆ ಕಿವಿ ಕೊಟ್ಟು ಬರ್ತಾರಲ್ವ. ಸೊ ಅದು ಒಂಥರ ನನಗೆ ತುಂಬಾ ಇಷ್ಟ. ಎಲ್ಲರೂ ಬಂದಿದ್ದರು, ನಾವು ಕರೆದಂಥ ಎಲ್ಲ ವ್ಯಕ್ತಿಗಳು ಬಂದಿದ್ದರು. ನಾವು ಅಂದ್ಕೊಂಡಿದ್ವಿ ಒಂದು 500 ಜನನ ಕರೆಯೋಣ, ಅಂದರೆ 400 to 500 ಮೆಂಬರ್ಸ್ನ ಕರೆಯೋಣ ಅಂತ. ಬಟ್ ಅದಕ್ಕಿಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ತುಂಬಾ ಜನ ಬಂದಿದ್ದರು. ಬಿಕಾಸ್ ನಮ್ಮ ಸೀಮಂತ ಇದ್ದಿದ್ದು ಭಾನುವಾರ ಅಲ್ವಾ, ಅವತ್ತು ಆಲ್ಮೋಸ್ಟ್ ತುಂಬ ಕೆಲಸಗಳಿರುತ್ತೆ. ಸೊ ಹಾಗಾಗಿ ನಾನು ಏನು ಅಂದ್ಕೊಂಡೆ, ಸ್ವಲ್ಪ ಕಮ್ಮಿ ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬಾ ಜನನೇ ಬಂತು ಅಂದ್ಕೋತೀನಿ ನಾನು. ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಜನ ಇದ್ದರು. ಇನ್ನು ಕಸಿನ್ಸ್ ಎಲ್ಲ ನೋಡ್ಬೋದು, ಅವರವರ ಪ್ರಪಂಚದಲ್ಲಿ ಅವ್ರು ಮುಳುಗೋಗ್ಬಿಟ್ಟಿದ್ದಾರೆ. ಸೊ ಇನ್ನು ಈ ಟೈಮಲ್ಲಿ ಎಲ್ಲರೂ ಕೂಡ ತಿಂಡಿ ತಿನ್ನಲಿಕ್ಕೆ ಹೋಗಿದ್ರು. ಸ್ವಲ್ಪ ಜನ ಮಾತ್ರ ಕೂತಿದ್ದು. ಕೊಟ್ಟೂರಿಂದ ಬಸ್ ಬಂದಿತ್ತಲ್ವ, ಅವರೆಲ್ಲರೂ ಕೂಡ ಟಿಫನ್ ಮಾಡಲಿಕ್ಕೆ ಹೋದರು. ಇನ್ನು ಎಲ್ಲರೂ ನಾನು ಹೇಳಿದ್ದೆ ವಿಡಿಯೋ ಮಾಡಬೇಕಾದ್ರೆ ಎಲ್ಲರೂ ಕವರ್ ಮಾಡು, ಎಲ್ಲರೂ ಬರಬೇಕು ನನ್ನ ವಿಡಿಯೋದಲ್ಲಿ ಅಂತ ಹೇಳಿಬಿಟ್ಟು. ಹಾಗಾಗಿ ಧನ್ಯ ಎಲ್ಲರೂ ಕವರ್ ಮಾಡಿದ್ದಾಳೆ. ತುಂಬಾ ಚೆನ್ನಾಗಿ ಅನ್ನಿಸ್ತು ನಂಗೆ. ಈ ವಿಡಿಯೋ ನೋಡಿದಾಗೆಲ್ಲ ನೆನ್ಪು ಬರ್ತಾರೆ ಯಾರ್ಯಾರೆಲ್ಲ ಬಂದಿದ್ದರು, ಯಾವ ಥರ ನಾವೆಲ್ಲ ಮುಗಿಸಿದ್ವಿ ಈ ಫಂಕ್ಷನನ್ನು ಅಂತ ಹೇಳಿಬಿಟ್ಟು. ಇನ್ನು ಟಿಫನ್ ಮಾಡಲಿಕ್ಕೂ ಕೂಡ ಎಲ್ಲರೂ ಹೋಗಿದ್ರಲ್ವ, ಅಲ್ಲೂ ಕೂಡ ಟಿಫನ್ ವ್ಯವಸ್ಥೆನೂ ಕೂಡ ಚೆನ್ನಾಗಿತ್ತು. ಎಲ್ಲರೂ ಹೇಳ್ತಾಯಿದ್ರು ಟಿಫನ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ನಮ್ಗೆ ಅದೇ ಬೇಕಲ್ವ. ಸೊ ಊಟ ಒಂದು ಫಂಕ್ಷನಲ್ಲಿ ಊಟ ಅಡುಗೆ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿಬಿಟ್ರೆ ಎಲ್ರಿಗೂ ಫಂಕ್ಷನ್ನೇ ಚೆನ್ನಾಗಿದೆ ಅಂತ ಅನ್ಕೋತಾರೆ. ಇನ್ನು ನಮ್ಮ ಮಾವನವ್ರು ನೋಡಬೇಕು, ನಮ್ಮ ಮಾವರೆಲ್ಲರೂ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ರು. ಅಪ್ಪಾಜಿ ಅಣ್ಣ ಅವರೆಲ್ಲರೂ ಕೂಡ ಅಡುಗೆ ಮನೆ ಬಿಟ್ಟು ಬಂದೇ ಇಲ್ಲ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಟಿಫನ್ ಇಡೋದು, ಊಟಕ್ಕೆ ಏನು ಮಾಡೋದು ಎಲ್ಲದನ್ನು ಕೂಡ ನೋಡ್ಕೋತಾ ಇದ್ರು. ಪ್ರತಿಯೊಬ್ಬರು ಕೂಡ ನಾನು ಕೆಲಸ ಮಾಡೋದ್ರಿಂದ ಬೇಗನೆ ಕೆಲಸಗಳೆಲ್ಲ ಆಗ್ತಾಯಿತ್ತು. ಇನ್ನು ನನಗೆ ಪ್ರತಿ ಸತಿನೂ ನಮ್ಮ ಅಣ್ಣಂದ್ರಿಗೆ ಯಾರಿಗಾದ್ರೂ ಕಾಲ್ ಮಾಡಿ ಬನ್ನಿ ಅಣ್ಣ ಫಂಕ್ಷನ್ ಇದೆ ಅಂತ ಕೇಳಿದಾಗ ಅಣ್ಣರಿಗೆ ಹೇಳಿದ್ದು ಒಂದೇ ಮಾತು, ಹ್ಞೂ ಮಾಡೋಣ ಬಿಡು, ಮುಂದೆ ನಿಂತ್ಕೊಂಡು ಎಲ್ಲನೂ ಮಾಡೋಣ ಅಂತಂದರು. ಆ ಒಂದು ವರ್ಡ್ ಇದೆ ಅಲ್ವಾ. ಸೊ ಆ ಒಂದು ಮಾತು ತುಂಬಾ ಖುಷಿ ಅನಿಸುತ್ತೆ ನನಗೆ. ಯಾವಾಗಲೂ ನಮ್ಮ ಫ್ಯಾಮಿಲೀಲಿ ಯಾರಿಗೆ ಫೋನ್ ಮಾಡಿ ಫಂಕ್ಷನ್ ಇದೆ ಬನ್ನಿ ಅಂತಂದರೆ ಹ್ಞೂ ಬರ್ತೀವಿ ಅಂತನಲ್ಲ, ಸರಿ ಮುಂದೆ ನಿಂತ್ಕೊಂಡು ಮಾಡೋಣ ಎಲ್ಲದನ್ನು ಅಂತಾರೆ. ಇನ್ನು ಅವ್ರು ಡ್ರೆಸ್ ಕೊಟ್ಟಿದ್ವಲ್ವ, ಆ ಡ್ರೆಸ್ನ ಹಾಕ್ಕೊಂಡು ರೆಡಿ ಆಗಲಿಕ್ಕೆ ಮನೆಗೆ ಬಂದ್ವಿ. ನೋಡ್ಬೋದು ನೀವು ಅಭಿಯವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ನನಗಂತೂ ನನ್ನದೇ ದೃಷ್ಟಿ ಬೀಳುತ್ತೇನೋ ಅಂತ ಅನ್ಕೋತಾ ಇದ್ದೆ ನಾನು. ಈ ಡ್ರೆಸ್ನ ಅವ್ರು ತುಂಬ ಇಷ್ಟಪಟ್ಟು ತೊಗೊಂಡಿದ್ರು. ನಾನು ಯಾವ ಥರ ಕಾಣುತ್ತೋ ಅಂತ ಅಂದ್ಕೊಂಡೆ. ಬಟ್ ಸೀರೆಗೆ ಡ್ರೆಸ್ಸಿಗೆ ಎಲ್ಲ ಚೆನ್ನಾಗಿ ಮ್ಯಾಚ್ ಆಗಿತ್ತು. ಸಕ್ಕದಾಗಿ ಕಾಣಿಸ್ತಾ ಇದ್ವಿ ಇಬ್ಬರು ಅಂತಲೇ ಹೇಳ್ಬೋದು. ನಂಗೆ ನಿಜವಾಗ್ಲೂ ನನ್ನ ದೃಷ್ಟಿ ನನಗೆ ಬೀಳುತ್ತೇನೋ ಅಂದ್ಕೊಂಡೆ. ಇನ್ನು ಅಭಿಯವ್ರಿಗೂ ಕೂಡ ಹೊರಟ್ವಿ ಅಲ್ವಾ, ಅಲ್ಲಿಂದ ಮತ್ತೆ ಇದಕ್ಕೆ ಬರಬೇಕು ಅಂದರೆ ಚೌಟ್ರಿಗೆ ಹೊರಟಿದ್ವಿ. ಸೊ ಅವರಿಗೆ ಕಲರ್ ಸಕ್ಕದಾಗಿ ಕಾಣಿಸ್ತಾ ಇತ್ತು. ನನಗಂತೂ ಅವ್ರನ್ನ ನೋಡ್ತಾನೆ ಇರಬೇಕು ಅಂತಲೂ ಅನ್ನಿಸ್ತಾ ಇತ್ತು. ಒಂಥರ ಖುಷಿ, ಈ ಥರ ಏನೋ ಒಂಥರ ನಮ್ಮ ಮದುವೆ ಮತ್ತಾಗ್ತಿದೇನೋ ಅಂತ ಅನ್ನಿಸ್ತಾ ಇತ್ತು. ನಮ್ಮಿಬ್ಬರಿಗೂ ಇದೊಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಅವರು ಸ್ವಲ್ಪ ನರ್ವಸ್ ಆಗಿದ್ದರು, ಯಾವ ಥರ ಆಗುತ್ತೋ ಫಂಕ್ಷನ್ನು, ಏನೂ ಗಲಾಟೆ ಆಗಲ್ದಂಗೆ ಆರಾಮಾಗಿ ಆಗೋಗ್ಲಿ ಅಂತ ಹೇಳಿ. ಅಂದರೆ ಎಲ್ಲರನ್ನೂ ಕರ್ಕೊಂಡು ಬರೋರು ಇದ್ರಲ್ವ, ಸೊ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಬೇಕಿತ್ತು. ಎಲ್ಲದೂ ಕೂಡ ಒಂದೊಂದು ಗೊಂದಲದಲ್ಲೇ ಇದ್ವಿ ಅಂತ ಅನ್ಕೋತೀನಿ.
ಬಟ್ ನಾನು ಮಾತ್ರ ಯಾವುದೇ ಏನೂ ಟೆನ್ಷನ್ನೇ ಮಾಡ್ಕೊಳ್ಲಿಲ್ಲ. ಎಲ್ಲರೂ ಇದ್ದಾರೆ, ನೋಡ್ಕೋತಾರೆ, ನಾನು ಆರಾಮಾಗಿರಬೇಕು ಅಂತ ಮೊದಲೇ ಎಲ್ಲರೂ ವಾರ್ನ್ ಮಾಡಿದರು, ನೀನು ಆರಾಮಾಗಿರು, ನಾವೆಲ್ಲ ನೋಡ್ಕೋತೀವಿ ಅಂತ. ಅದಕ್ಕೋಸ್ಕರ ನಾನು ಏನೂ ಟೆನ್ಷನ್ ಮಾಡ್ಕೊಳ್ಲಿಲ್ಲ. ಸೊ ಆರಾಮಾಗಿ ನಾನು ಆ ಒಂದು ಮೂಮೆಂಟ್ನ ಮಾತ್ರ ಎಂಜಾಯ್ ಮಾಡ್ತಾ ಇದ್ದೆ. ಇನ್ನು ನಾವು ಕರೆದಿರೋರ್ಗೆ ಎಲ್ಲರೂ ಬಂದಿದ್ರಲ್ವ, ಆ ಖುಷಿಗೆ ನನಗೆ ಎಲ್ಲದನ್ನು ಮರೆತು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೆ. ಇನ್ನು ಸ್ವಲ್ಪ ಸುಸ್ತಾಗ್ತಾಯಿತ್ತು, ಯಾಕಂದರೆ ನಿಂತ್ಕೊಂಡು ಓಡಾಡಿ ಎಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ. ಸೊ ಇನ್ನು ಪ್ರತಿಯೊಬ್ಬರೂ ಕೂಡ ಮಾತಾಡಿಸ್ಕೊಂಡು ಆರಾಮಾಗಿ ಎಲ್ಲರೂ ನೋಡಿಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಆರಾಮಿದೆ. ಇನ್ನು ನಮ್ಮ ಅಪ್ಪಾಜಿ ಡ್ರೆಸ್ ಚೇಂಜ್ ಮಾಡಿಲ್ಲ ಅನ್ನೋದು ನಂಗೆ ಬೇಜಾರಾಗ್ತಾಯಿತ್ತು. ಡ್ರೆಸ್ಸು ಹೊಸದು ತೊಗೊಂಬಂದಿದ್ದೀವಿ, ಅದನ್ನ ಹಾಕ್ಕೊಳ್ಳಿ ಅಂದರೆ ಹಾಕೋತಾ ಇಲ್ಲ. ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅವರು. ಕೊನೆವರೆಗೂ ಹಾಕ್ಕೊಳ್ಳಿಲ್ಲ, ಅದೇ ಡ್ರೆಸ್ಸಲ್ಲೇ ಆ ಒಂದು ಫಂಕ್ಷನನ್ನೇ ಮುಗಿಸ್ಬಿಟ್ರು ಅಂತ ಹೇಳ್ಬೋದು. ಸೊ ಇನ್ನು ಈ ಡ್ರೆಸ್ ರೆಡಿಯಾಗಿ ಬಂದಮೇಲೆ ಮೇಲ್ಗಡೆ ಕರ್ಕೊಂಡು ಹೋಗಿ ಕೂರಿಸಿದ್ರು. ಸೊ ಈ ಒಂದು ಟೈಮಲ್ಲಿ ಇಬ್ಬರು ನಡ್ಕೊಂಡು ಬರಬೇಕಾದ್ರೆ ಎಲ್ಲರೂ ಎಷ್ಟು ನಮ್ಮನ್ನೇ ನೋಡ್ತಾ ಇದ್ರಲ್ವ. ಎಲ್ಲರೂ ಅಂತಿದ್ರು, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಇಬ್ಬರು, ದೃಷ್ಟಿ ತೆಗೆಸ್ಕೊಳ್ಳಿ ಹಂಗೆ ಹಿಂಗೆ ಅಂತ. ಅಷ್ಟು ಎಲ್ಲರ ಕಣ್ಣಿಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವಿ. ಸೊ ಇದೊಂಥರ ಪ್ರೌಡ್ ಮೂಮೆಂಟ್, ನನಗೆ ಸಖತ್ ಖುಷಿ ಆಗ್ತಾಯಿತ್ತು. ಸೊ ಎಲ್ಲದನ್ನು ಕೂಡ ನೋಡಿಕೊಂಡು ಎಲ್ಲರೂ ಮಾತಾಡ್ಸ್ಕೊಂಡ್ವಿ. ಆಲ್ಮೋಸ್ಟ್ ತುಂಬ ಜನ ಬಂದಿದ್ದರು ಆಲ್ರೆಡಿ. ಸೊ ಹಾಗಾಗಿ ತಡ ಮಾಡ್ದೇನೆ ಮೇಲ್ಗಡೆ ಹೋಗಬೇಕು ಸ್ಟೇಜ್ ಮೇಲೆ ಅಂತ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಅಡುಗೆ ಕೂಡ ಸ್ವಲ್ಪ ಆಗ್ತಾಯಿತ್ತಲ್ವ, ಅದಕ್ಕೆ ಮೇಲ್ಗಡೆ ಹೋಗ್ಬಿಟ್ರೆ ಎಲ್ಲರೂ ಅಡುಗೆ ಊಟಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಸೊ ನೋಡಿ ಮಧ್ಯೆ ಇವರು ಕೂಡ ಬರ್ತಾ ಇದ್ದಾರೆ. ನಾನು ಬಂದವ್ರನ್ನೆಲ್ಲ ಸ್ವಲ್ಪ ಮಾತಾಡಿಸ್ದೆ, ಯಾಕಂದರೆ ಅವರು ನಮ್ಮ ಒಂದು ಫಂಕ್ಷನಿಗೆ ನಾವು ಕರೆದ ತಕ್ಷಣ ಬಂದಿರ್ತಾರಲ್ವ. ಸೊ ಅವರನ್ನು ಕೂಡ ಮಾತಾಡ್ಸೋದು ನೋಡಿ. ನಮ್ಮಮ್ಮನ ಮುಖದಲ್ಲಿ ನಗುನೇ ಕಡಿಮೆ ಆಗ್ತಾಯಿಲ್ಲ. ನನಗಂತೂ ಒಂಥರ ನಮ್ಮಮ್ಮನ ನೋಡ್ತಾ ಇದ್ದರೆ ಖುಷಿ ಅನಿಸೋದು. ಇನ್ನು ಎಲ್ಲರೂ ಕೂಡ ಸ್ವಲ್ಪ ಮಾತಾಡಿಸ್ಕೊಂಡು ಹಾಗೆಯೇ ಸ್ಟೇಜ್ ಮೇಲೆ ಬಂದ್ವಿ. ಸೊ ಆಮೇಲೆ ಎಲ್ಲದೂ ಕೂಡ ಮತ್ತೆ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲ್ಲರೂ ಬಂದು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಅವರೇನಾದರೂ ಪ್ರೆಸೆಂಟೇಷನ್ ಕೊಡೋದಿದ್ರೆ ಕೊಟ್ಬಿಟ್ಟು ನಮಗೆಲ್ಲ ಆರೈಸಿ ಹೋಗ್ತಾರೆ. ಇನ್ನು ಕೊಟ್ಟೋರಿಂದ ಎಲ್ಲರೂ ಬಂದಿದ್ರಲ್ವ, ಸೊ ಅವ್ರನ್ನೆಲ್ಲರೂ ಕೂಡ ಮಾತಾಡಿಸ್ತಾ ಇದ್ದೆ. ಇವರೆಲ್ಲ ಅಭಿಯವ್ರ ಫ್ಯಾಮಿಲಿ ಮೆಂಬರ್ಸು. ಸೊ ಇವಾಗ ನನ್ನ ಫ್ಯಾಮಿಲಿನೂ ಕೂಡ ಹೌದಲ್ವಾ. ಸೊ ಹಾಗಾಗಿ ಅವರೂ ಕೂಡ ಮಾತಾಡಿಸ್ತಾ ಇದ್ದೆ, ಅತ್ತೆ ದೊಡ್ಡಮ್ಮ ಆಂಟಿ ಅಂದ್ಕೊಂಡು. ನನಗೆ ಒಂದು ಸ್ವಲ್ಪ ಅದೇ ಥರ ಇಷ್ಟ. ಎಲ್ಲ ಸಂಬಂಧಗಳಿಗೂ ನಾನು ತುಂಬಾ ವ್ಯಾಲ್ಯೂ ಮಾಡ್ತೀನಿ. ನನಗೆ ಎಲ್ಲರೂ ಬೇಕು. ಲೈಕ್ ಯಾರ ಹತ್ರನೂ ಜಗಳ ಮಾಡಲಿಕ್ಕೂ ಇಷ್ಟ ಆಗೋಲ್ಲ, ಯಾರನ್ನೂ ಕಳ್ಕೊಳ್ಳೋಕ್ಕೂ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ನಾನು ಪ್ರತಿಯೊಬ್ಬರೂ ಕೂಡ ಎಲ್ರಿಗೂ ಯಾವ ಥರ ಮಾತಾಡ್ಸ್ತೀನೋ ಎಲ್ಲರೂ ಕೂಡ ಅದೇ ಥರ ಟ್ರೀಟ್ ಮಾಡ್ಲಿಕ್ಕೆ ಇಷ್ಟ. ಹಾಗಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು, ಎಲ್ಲರೂ ನಂಗೆ ವಿಶ್ ಮಾಡ್ತಾ ಇದ್ದಾರೆ. ಫೋಟೋಸ್ ಎಲ್ಲ ತೊಗೊಂಡು ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ ಅಂತೆಲ್ಲ ಹೇಳಿಬಿಟ್ಟು. ಸೊ ವಿಡಿಯೋದಲ್ಲಿ ಎಲ್ಲರೂ ಕೂಡ ಒಂದು ಫೇಸ್ ನೋಡ್ಬೋದು ನೀವು, ಎಲ್ರದ್ದು ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿಬಿಟ್ಟು. ಇವರು ಸಂತೋಷದಿಂದ ಬಂದು ಹಾರೈಸಿದರೆ ಅದೇ ಖುಷಿ. ಸೊ ನಮ್ಮ ಆಂಟಿ ಮತ್ತು ಅಕ್ಕ ಇಬ್ಬರೂ ಕೂಡ ತುಂಬಾ ಬೆಸ್ಟ್ ಫ್ರೆಂಡ್ಸು. ಅವರಿಬ್ಬರು ಕೂತ್ಕೊಂಡು ಮಾತಾಡ್ತಾಯಿದ್ರು. ಇನ್ನು ಮೇಲ್ಗಡೆ ಹೋಗ್ಬೇಕಾಗಿತ್ತಲ್ವ ಸ್ಟೇಜ್ ಮೇಲೆ, ಅದಕ್ಕೋಸ್ಕರ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಒಂದು ಹಾರ ಮಾಡಿಸಿದ್ವಿ. ನಾನು ಈ ಹಾರನ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಮಾಡಿಸಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಹಾಕೋತೀನಿ ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ. ಅಭಿಯವರು ಹಾರ ಹಾಕಿದ್ರು. ನಂಗೆ ಈ ಥರ ಹಾರ ತುಂಬ ಇಷ್ಟ, ಕಮಲ್ದು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ವಿ. ಇನ್ನು ಎಲ್ಲರೂ ಕೂಡ ಬಂದುಬಿಟ್ಟು ಅವರು ಕೂಡ ಫೋಟೋಸ್ನ ತೊಗೊಂಡ್ರು. ಹಾಗೆಯೇ ಎಲ್ಲರೂ ಕೂಡ ಉಡಿನ ಕೊಟ್ಬಿಟ್ಟು ನಮಗೆಲ್ಲ ಹಾರೈಸಿದ್ರು ಅಂತಲೇ ಹೇಳ್ಬೋದು. ಇವರೆಲ್ಲರ ಆರೈಕೆಯಿಂದ ನಮಗಾಗಿರ್ಬೋದು ಅಥವಾ ನಮ್ಮ ಮಗುಗಾಗಿರ್ಬೋದು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಒಳ್ಳೆ ಮನಸ್ಸಿಂದ ಹಾರೈಸೋಗ್ತಾರಲ್ವ, ಅದೇ ನಮಗೆ ಸಂತೋಷ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಆರಾಮಾಗಿ ಮಾತಾಡಿಸ್ಕೊಂಡು ಎಲ್ಲರ ಜೊತೆ ನಾವು ಬೆರೆತಾಗಿತ್ತು.
ಇನ್ನು ಅದಾದಮೇಲೆ ಅಭಿಯವರು ಮತ್ತು ನಮ್ಮ ಮಾಮ ಇಬ್ಬರೂ ಕೂಡ ನನಗೆ ಕಿವಿ ಓಲೆನ ಪ್ರೆಸೆಂಟ್ ಮಾಡಿದ್ರು. ಸೊ ಅವ್ರಿಗದು ಇಷ್ಟ. ಏನೋ ಒಂಥರ ನನ್ನ ಸೊಸೆಗೆ ಈ ಒಂದು ಟೈಮಲ್ಲಿ ಏನಾದರೂ ಕೊಡಬೇಕು ಗೋಲ್ಡ್ ಗಿಫ್ಟ್ನ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಒಂದೊಂದು ಜೊತೆ ಕಿವಿದು ತೊಗೊಂಡು ಬಂದಿದ್ದರು. ಅಭಿಯವ್ರು ಕೂಡ ಒಂದು ತೊಗೊಂಬಂದಿದ್ರು, ನಮ್ಮ ಅಂದರೆ ಕೊಟ್ರೇಶ್ ಮಾಮನೂ ಒಂದು ತೊಗೊಂಬಂದಿದ್ರು. ಸೊ ಈ ಇಬ್ಬರದು ಪ್ರೆಸೆಂಟೇಷನ್ ನೋಡಿ ನಂಗೆ ತುಂಬಾ ಖುಷಿ. ನಂಗೆ ಹೇಳೇ ಇರಲಿಲ್ಲ ಅವರು ತರ್ತೀನಿ ಅಂತ ಹೇಳಿ. ಅವರೇ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಅವರೇ ತೊಗೊಂಬಂದಿದ್ದಾರೆ. ಸೊ ಇದೇನು ಬೇಡಾಗಿತ್ತು, ಅವ್ರದ್ದು ಬಂದರೆ ಸಾಕಾಗಿತ್ತು. ಇನ್ನು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ. ಎಲ್ಲರೂ ಕೂಡ ಮಾತಾಡಿಸ್ಕೊಂಡು ಅವ್ರ ಜೊತೆ ಎಲ್ಲ ಫೋಟೋಸ್ನ ತೊಗೊಂಡು ಈ ಒಂದು ಬ್ಯೂಟಿಫುಲ್ ಮೆಮೊರಿನ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಇನ್ನು ಎಲ್ಲರೂ ಕೂಡ ಮಧ್ಯಾಹ್ನ ಊಟಕ್ಕೂ ಕೂಡ ಬಂದಿದ್ದರು. ನಮ್ಮ ಸ್ವರ ಯಾಕೋ ಈ ಸತಿ ಅಷ್ಟು ಆ್ಯಕ್ಟಿವ್ ಆಗಿ ಇರಲಿಲ್ಲ ನನ್ನ ಜೊತೆ. ಅದು ತುಂಬ ಬೇಜಾರು ಅನಿಸ್ತಿದೆ. ಎಲ್ಲೋಯ್ತು ಪುಟಾಣಿ ಅಂತಲೂ ಹುಡುಕ್ತಾ ಇದ್ದೆ ನಾನು. ಇಲ್ಲಿ ಬಂದು ಊಟ ಮಾಡ್ತಾ ಇದ್ದಾಳೆ. ಸೊ ಎಲ್ಲರೂ ಕೂಡ ಖುಷಿಯಿಂದ ಊಟ ಮಾಡ್ತಾಯಿದ್ರು. ಎಲ್ಲ ಅಡುಗೆನೂ ತುಂಬ ಸೂಪರಾಗಿದೆ ಅಂತ ಹೇಳಿದ್ರು. ಹಾಗೆಯೇ ನಾವು ಕೊಟ್ಟೂರಿಂದ ಮೆಣ್ಸಿಕಾಯಿನ ಮಾಡೋರನ್ನು ಕೂಡ ಕರ್ಕೊಂಬಂದಿದ್ವಿ. ಯಾಕಂದರೆ ಅಲ್ಲಿ ತುಂಬ ಸ್ಪೆಷಲ್ ಅಲ್ವಾ. ಸೊ ಹಾಗಾಗಿ ನಮ್ಮ ಕಡೆಯವರೆಲ್ಲ ತಿನ್ನಲಿ ಅಂತ ಹೇಳಿಬಿಟ್ಟು ಅಡುಗೆ ಎಲ್ಲ ಸೂಪರಾಗಿತ್ತು ಅಂತ ಎಲ್ಲರೂ ಹೇಳಿದ್ರು. ಒಂದು ಫಂಕ್ಷನಲ್ಲಿ ಅಡುಗೆನೇ ಮೇನ್ ಅಲ್ವಾ, ತುಂಬ ಚೆನ್ನಾಗಿದ್ರೆ ಫಂಕ್ಷನ್ ಫುಲ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಎಲ್ಲರೂ ಕೂಡ ಊಟನ ಮಾಡಿ ಆರಾಮಾಗಿ ನಮಗೆಲ್ಲ ಹಾರೈಸೋದ್ರೆ ಅದೇ ಖುಷಿ. ನಾವು ಅಡುಗೆ ಮಾಡಲಿಕ್ಕೆ ಮಾತ್ರ ಹೇಳಿದ್ವಿ, ಬಡಿಸ್ಲಿಕ್ಕೆ ಮಾತ್ರ ಎಲ್ಲ ನಮ್ಮ ಮನೆಯವರೇ ಬಡಿಸಿರೋದು. ಅಂದರೆ ಅಣ್ಣ, ದೊಡ್ಡಮ್ಮ, ಮಾಮ, ದೊಡ್ಡಪ್ಪ ಎಲ್ಲರೂ ಅವರೇ ಬಡಿಸಿ ಎಲ್ಲರೂ ಕೂಡ ನೋಡಿ ಎಲ್ಲ ಮುಂದೆ ನಿಂತು ನೋಡ್ಕೊಂಡಿದ್ದಾರೆ. ಸೊ ಎಲ್ರಿಗೂ ಕೂಡ ಈ ಟೈಮಲ್ಲಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವತ್ತು ಯಾರೂ ಸಿಗಲಿಲ್ಲ ನನಗೆ ಲೇಟ್ ಆಗಿರೋದ್ರಿಂದ. ಸೊ ಅದಕ್ಕೋಸ್ಕರ ಈ ಒಂದು ಫಂಕ್ಷನ್ ಸಕ್ಸಸ್ಫುಲ್ ಆಗಲಿಕ್ಕೆ ನೀವೆಲ್ಲರೂ ಕಾರಣ. ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸೊ ಪ್ರತಿಯೊಂದು ಒಬ್ಬರು ಕೂಡ ನನಗೆ ಈ ಒಂದು ಫಂಕ್ಷನ್ ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಮಾಡಿದ್ದೀರಾ. ಹಾಗೆಯೇ ತುಂಬಾ ಖುಷಿ ಅನ್ನಿಸ್ತು ನನಗಂತೂ. ನಾನಂತೂ ಈ ಒಂದು ಫಂಕ್ಷನ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಎಲ್ಲರೂ ಬಂದು ಪ್ರೀತಿಯಿಂದ ಹಾರೈಸಿರೋದ್ರಿಂದ ನಂಗೆ ಅದೇ ಒಂಥರ ಖುಷಿ. ಇನ್ನೊಂದು ಸ್ವಲ್ಪ ದಿನದಲ್ಲೇ ನಮ್ಮ ಮನೇಲಿ ಪಾಪು ಬರುತ್ತೆ ಅಂದರೆ ಒಂಥರ ಎಕ್ಸೈಟ್ಮೆಂಟಲ್ಲಿದ್ದೀವಿ. ನೋಡ್ಬೋದು ನೀವೆಲ್ಲರೂ ಮೆಣಸಿಕಾಯಿನ ಸವಿತಾ ಇದ್ದಾರೆ. ಸೊ ಇನ್ನು ಫೈನಲ್ ಆಗಿ ಎಲ್ಲರ ಜೊತೆ ಕಾಲ ಕಳೆದಿದ್ದು ತುಂಬಾ ಖುಷಿ ಅನ್ನಿಸ್ತು. ಎಲ್ಲರೂ ಬಂದು ನನಗೆ ಹಾರೈಸಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.